ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಕಾರ್ತಿಕ ಮಾಸದ ಧಾತ್ರಿ ಪೂಜೆ ಅಥವಾ ದತ್ತಾತ್ರೇಯ ಪೂಜೆಯ ಬಗ್ಗೆ ಇರುತ್ತೆ. ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಮರವನ್ನು ನಾವು ಧಾತ್ರಿ ಅಂತ ಕರಿತೀವಿ. ಈ ಪೂಜೆನ ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ. ವಿಶೇಷವಾಗಿ ಕಾರ್ತಿಕ್ ಸೋಮವಾರದಂದು ಮಾಡಿದರೆ ವಿಶೇಷ ಫಲ ಸಿಗುತ್ತೆ. ಯಾಕಂದರೆ ಸೋಮವಾರ ಶಿವನ ವಾರ ಮತ್ತು ನಲ್ಲಿ ಮರ ಬಂದು ವಿಷ್ಣುವಿನ ಸ್ವರೂಪ ಆಗಿರುತ್ತೆ. ಹಾಗೆ ಬೆಟ್ಟದ ನೆಲ್ಲಿ ಮರವನ್ನು ದತ್ತಾತ್ರೇಯನ ಸ್ವರೂಪ ಎಂದು ನಂಬುತ್ತಾರೆ. ದತ್ತಾತ್ರೇಯರು ತ್ರಿಮೂರ್ತಿಗಳ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಆಗಿರುತ್ತಾರೆ. ಹಾಗೆ ನಲ್ಲಿಕಾಯಿಯನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ. ಅಲ್ಲದೆ ಆಯುರ್ವೇದದಲ್ಲಿ ಬೆಟ್ಟದ ನಲ್ಲಿಕಾಯಿಯನ್ನು ಅಮೃತದಂತೆ ಅಂತ ಹೇಳ್ತಾರೆ. सकल आवरणान् समक्षतां समर्पयामि गन्धं गन्धद्वारां दुरादर्शामि तपश्चां गणेशिने ईश्वरेगं सर्वभूतानां त्वां योगं श्रियं गन्धां धारयामि गन्धस्योपरि अलङ्करणार्थं अक्षतानि समर्पयामि सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके कुङ्कुमचूर्णं समर्पयामि. ಕಾರ್ತಿಕ ಮಾಸ ದೀಪ, ನೀರು, ಸಸ್ಯಗಳ ಪೂಜೆಗೆ ಅತ್ಯಂತ ಪವಿತ್ರ ಕಾಲ. नमः ओम मात्रेहाय नमः ओम मातृवरदाय नमः ओम अनसूयने नमः अनसूयात्मने नमः अवधूताय नमः धर्माय नमः धर्मपरायणाय नमः धर्मपतये नमः सिद्धाय नमः सिद्धये नमः ओम सिद्धसेविताय नमः गुरुवे नमः गुरुगम्याय नमः गुरोत्तरणाय नमः वरिष्ठाय नमः वरिष्ठाय नमः महेष्ठाय नमः महात्मने नमः योगाय नमः योगगम्याय नमः योगदेशकाय नमः. ಈ ಮಾಸದಲ್ಲಿ ನಲ್ಲಿಕಾಯಿ ಮರಕ್ಕೆ ಪೂಜೆ ಮಾಡಿದರೆ ಮನೆಗೆ ಸಮೃದ್ಧಿ, ಮನಃಶಾಂತಿ, ದೈವ ಕೃಪೆ ಸಿಗುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಈ ಸಮಯದಲ್ಲಿ ಕಾರ್ತಿಕ ಪುರಾಣ ಓದುತ್ತಾರೆ. ನಲ್ಲಿಕಾಯಿಯಿಂದ ದೀಪ ಹಚ್ಚೋದು ವಾಡಿಕೆ. कांगाय सायुधाय सशक्ति परिवाराय आवाहित कार्तिक दामोदर देवताभ्यो नमः. वेदोक्त मंगल नीराजनं दर्शयामि. मंगल नीराजनांघ आचमनम् आचमनांघ परिमलपत्र पुष्पाणि समर्पयामि. यो वेदानो स्वर प्रोक्तो वेदो वेदान्ते च प्रतिष्ठितः तस्य प्रगतिलीलस्याय परस्य महेश्वरः. आत्मप्रदक्षिण मनसोद्दिष्ट प्रार्थनां समर्पयामि. देवरक्षां धारयामि. नमस्करोमि. अरण्यमः पार्वती पतये. ಕಾರ್ತಿಕ ಮಾಸದಲ್ಲಿ ನಲ್ಲಿಕಾಯಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ದೀಪದಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಈ ಸಮಯದಲ್ಲಿ ಧಾತ್ರಿ ಹವನ ಪೂಜೆ, ಹೋಮ ಸಹ ಮಾಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂಜೆ ಎಲ್ಲ ಆದಮೇಲೆ ನಾವು ಅಲ್ಲೇ ಪ್ರಸಾದ ತಿನ್ನಬೇಕು. ಯಾಕಂದರೆ ಮರದ ಬಳಿ ಊಟ ಮಾಡುವುದು ಅಂದರೆ ನಾವು ದೇವರ ಸನ್ನಿಧಾನದಲ್ಲಿ ಪ್ರಸಾದ ಸೇವಿಸುತ್ತಿದ್ದೇವೆ.
ಇದ್ದೇವೆ ಎಂಬ ಭಾವುಕತೆಯನ್ನು ತರುತ್ತೆ. ನಾವು ಇದನ್ನು ವನಭೋಜನ ಅಂತ ಸಹ ಕರಿಬೋದು.